ಫಾಸ್ಟಿಂಗ್ ಅಂದರೆ ಏನು, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಹೇಗೆ ಮಾಡೋದು, ಮತ್ತು ಸೈನ್ಸ್ ಏನು ಹೇಳುತ್ತೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೆಲವು ವರ್ಷಗಳಿಂದ ತುಂಬ ಪಾಪ್ಯುಲಾರಿಟಿಯನ್ನು ಕಂಡುಕೊಂಡಿದೆ. ಓಕೆ, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಮಾಡೋದ್ರಿಂದ ಈ ವೆಯ್ಟ್ ಲಾಸ್ ಆಗೋದಕ್ಕೆ ಮತ್ತು ಓವರ್ ಆಲ್ ಹೆಲ್ತ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಓಕೆ, ಕೆಲವು ಜನಗಳು ಕೂಡ ಈ ಈಟಿಂಗ್ ಪ್ಯಾಟರ್ನನ್ನು ಅವರ ಓವರ್ ಆಲ್ ಹೆಲ್ತ್ ಕ್ವಾಲಿಟಿನ, ಓವರ್ ಆಲ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಓಕೆ, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಹೇಗೆ ಮಾಡೋದು, ಮತ್ತು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಸೈನ್ಸ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು ಅಂತ ನೋಡೋದಾದರೆ, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದು ಡಯಟ್ ಅಲ್ಲ. ಓಕೆ, ಇದು ಒಂದು ಈಟಿಂಗ್ ಪ್ಯಾಟರ್ನ್, ಒಂದು ಆಹಾರದ ಕ್ರಮ. ಓಕೆ, ಅಂದರೆ ನೀವು ಒಂದು ನಿರ್ದಿಷ್ಟ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಕೆಲವು ಸಮಯಗಳ ಕಾಲ ನೀವು ಆಹಾರವನ್ನು ಸೇವನೆ ಮಾಡಬಾರ್ದು, ಅಂದರೆ ಫಾಸ್ಟಿಂಗ್ ಮಾಡಬೇಕು, ಉಪವಾಸ ಮಾಡಬೇಕು. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಓಕೆ, ಇಲ್ಲಿ ಏನಂತ ಅಂದರೆ, ನೀವು ಊಟ ಏನು ಮಾಡ್ತೀರೋ ಆ ಸಮಯವನ್ನು, ಆ ಟೈಮ್ ಲೆಂತನ್ನು ನೀವು ಕಡಿಮೆ ಮಾಡಬೇಕಾಗುತ್ತೆ. ಓಕೆ, ಅಂದರೆ ಎಕ್ಸಾಂಪಲ್ ನೋಡೋದಾದರೆ, ಉದಾಹರಣೆಗೆ ಇವಾಗ ಕೆಲವೊಬ್ಬರು 6 ಗಂಟೆಗೆ ಬೆಳಗ್ಗೆ ಆಹಾರವನ್ನು ಸೇವನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಟೀನೇ ಇರಲಿ, ಹಾಲೇ ಇರಲಿ, ಕಾಫಿನೇ ಇರಲಿ, ಎನಿಥಿಂಗ್. ಮತ್ತು ನೈಟು 10 o'clock ಏನಾದರೂ ತೊಗೊಳ್ತಾ ಇರ್ತಾರೆ. ಓಕೆ, ಇದು ಈಟಿಂಗ್ ವಿಂಡೋ ಆಗುತ್ತೆ. ಓಕೆ, ಇನ್ನು ಮಿಕ್ಕಿನ ಸಮಯ ಏನಿರುತ್ತೆ, ಇವಾಗ 10 o'clock ಬೆಳಗ್ಗೆ 6 ಗಂಟೆವರೆಗೂ ಅವರು ಏನೂ ಸೇವನೆ ಮಾಡೋದಿಲ್ಲ, ಅದು ಫಾಸ್ಟಿಂಗ್ ವಿಂಡೋ ಆಗುತ್ತೆ. ಓಕೆ, ಫಾಸ್ಟಿಂಗ್ ಪೀರಿಯಡ್ ಆಗುತ್ತೆ. ಓಕೆ, ಇಲ್ಲಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ, ಈ ಟೈಮ್ ಲೆಂತನ್ನು, ಈಟಿಂಗ್ ಟೈಮ್ ಲೆಂತನ್ನು ಕಡಿಮೆ ಮಾಡ್ತೀವಿ. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗುತ್ತೆ. ಓಕೆ, ಇದರಲ್ಲಿ ಡಿಫ್ರೆಂಟ್ ವಿಂಡೋಸ್ ಬರುತ್ತೆ. ಆ ವಿಂಡೋಸ್ ಯಾವುದು ಅಂತ ನೋಡೋದಾದರೆ, ಫಸ್ಟ್ ಒನ್ 16-8 ವಿಂಡೋ. ಓಕೆ, 14-10 ವಿಂಡೋ, 12-12 ವಿಂಡೋ. ಓಕೆ, ನೆಕ್ಸ್ಟ್ 24 ವಿಂಡೋ. ಈ ರೀತಿ ಡಿಫ್ರೆಂಟ್ ವಿಂಡೋಸ್ ಇರುತ್ತೆ. ಓಕೆ, 16-8 ವಿಂಡೋ ಅಂತ ಅಂದರೆ ಏನು ಅಂತ ಅಂದರೆ, 16 ಅಂದರೆ ಇದು ಫಾಸ್ಟಿಂಗ್ ವಿಂಡೋ ಪೀರಿಯಡ್, 8 ಇದು ಈಟಿಂಗ್ ವಿಂಡೋ ಪೀರಿಯಡ್. ಓಕೆ, ಇಲ್ಲಿ ಏನು ಮಾಡಿದ್ದಾರೆ, ಈಟಿಂಗ್ ವಿಂಡೋ ಪೀರಿಯಡ್ ಕಡಿಮೆ ಆಗಿದೆ ಇಲ್ಲಿ. ಓಕೆ, ಅಂದರೆ 8 ಗಂಟೆ ಮಾತ್ರ, ನೀವು 8 ಗಂಟೆ ಮಾತ್ರ ಆಹಾರ ಸೇವನೆ ಮಾಡ್ತೀರಾ. ಇನ್ 16 hours ನೀವು ಫಾಸ್ಟಿಂಗಲ್ಲಿ ಇರಬೇಕಾಗುತ್ತೆ. ಅಂದರೆ ಫಾಸ್ಟಿಂಗ್ ಅಂದರೆ ಇವನ್ ನೀವು ಟೀ, ಕಾಫಿ ಇರ್ಬೋದು, ಹಾಲು, ಮಜ್ಜಿಗೆ ಏನೂ ಕೂಡ ಸೇವನೆ ಮಾಡೋ ಹಾಗೆ ಇರೋದಿಲ್ಲ. ಓಕೆ, ಎಗೇನ್ ಅಂದರೆ ಎಕ್ಸಾಂಪಲ್ ನೋಡೋದಾದರೆ, ಇದರಲ್ಲಿ ಅಂದರೆ ನೀವು ಸಪೋಸ್ ಇವಾಗ ಸಂಜೆ 6 ಗಂಟೆಗೆ ನೀವು ಆಹಾರವನ್ನು ಸೇವನೆ ಮಾಡಿದ್ರೆ, ಬೆಳಗ್ಗೆ 10 ಗಂಟೆವರೆಗೂ ನೀವು ಏನು ಸೇವನೆ ಮಾಡೋ ಹಾಗೆ ಇರೋದಿಲ್ಲ. ಇಲ್ಲೇನಾಗುತ್ತೆ, 16 hours ಬ್ರೇಕ್ ಆಗುತ್ತೆ. ಓಕೆ, ಫಾಸ್ಟಿಂಗ್ ಪೀರಿಯಡ್ ಆಗುತ್ತೆ. ಇನ್ನು 8 hour ಮಾತ್ರ ನೀವು ಸೇವನೆ ಮಾಡಬೇಕಾಗತ್ತೆ. ಓಕೆ, ಅಂದರೆ ನೀವು 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಮತ್ತು 14-10 ವಿಂಡೋ ಬಂದಾಗ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಎಕ್ಸಾಂಪಲ್ ನೀವು ಇವಾಗ 6 o'clock ಆಹಾರ ಸೇವನೆ ಮಾಡಿದ್ದೀರಾ ಅಂದರೆ ಸಂಜೆ, ಬೆಳಗ್ಗೆ ನೀವು ಒಂದು 8 ಗಂಟೆಗೆ ನೀವು ಆಹಾರವನ್ನು ಸೇವನೆ ಮಾಡ್ಬೋದು. ಆಗ ಏನಾಗುತ್ತೆ, ಅಲ್ಲಿ 14 hours ಫಾಸ್ಟಿಂಗ್ ವಿಂಡೋ ಆಗುತ್ತೆ. ಓಕೆ, ನೆಕ್ಸ್ಟ್ 12-12 ಬಂದಾಗ, ಇವಾಗ ಸಪೋಸ್ ನೀವು ನೈಟ್ 8 ಗಂಟೆಗೆ ಆಹಾರ ಸೇವನೆ ಮಾಡ್ತೀರಾ ಅಂತ ಅಂದರೆ, ಬೆಳಗ್ಗೆ 8 ಗಂಟೆಗೆ ಆಹಾರ ಸೇವನೆ ಮಾಡ್ಬೋದು. ಅಲ್ಲಿ 12 hours ಗ್ಯಾಪ್ ಆಗುತ್ತೆ. ಓಕೆ, ಫಾಸ್ಟಿಂಗ್ ಆಗುತ್ತೆ. 12 hours ವಿಂಡೋ, ಲೈಕ್ ಫಾಸ್ಟಿಂಗ್ ವಿಂಡೋ ಪೀರಿಯಡ್ ಆಗುತ್ತೆ. ಓಕೆ, ಹಾಗೆ 24. ಓಕೆ, ಇದು ತುಂಬ ಜಾಸ್ತಿ ಕ್ರಿಟಿಕಲ್. ಓಕೆ, ಮಾಡೋದು ಕಷ್ಟ. ಇಲ್ಲೇನಾಗುತ್ತೆ ಅಂದರೆ 20 hours ಫಾಸ್ಟ್ ಇರ್ತಾರೆ. 4 hours ಮಾತ್ರ ಆಹಾರ ಸೇವನೆ ಮಾಡ್ತಾರೆ. ಎಕ್ಸಾಂಪಲ್ 12 o'clock ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡಿದ್ರೆ 4 ಗಂಟೆವರೆಗೂ ಅಷ್ಟೇ, 12ರಿಂದ 4ವರೆಗೂ ಮಾತ್ರ ಆಹಾರ ಸೇವನೆ ಮಾಡ್ತಾರೆ. ಇನ್ನು ಮಿಕ್ಕಿ ಟೈಮೆಲ್ಲ ಫಾಸ್ಟ್ ಆಗಿರುತ್ತೆ. ಇದು 24 ವಿಂಡೋ. ಓಕೆ, ಹೀಗೆ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಫಾಸ್ಟಿಂಗ್ ವಿಂಡೋ ಪೀರಿಯಡ್ ಜಾಸ್ತಿ ಆಗುತ್ತೆ, ಈಟಿಂಗ್ ವಿಂಡೋ ಪೀರಿಯಡ್ ಕಡಿಮೆ ಆಗುತ್ತೆ. ಓಕೆ, ಹಾಗಾದರೆ ಹೇಗೆ ಮಾಡೋದು? ಓಕೆ, ಹೇಗೆ ಫಾಲೋ ಮಾಡೋದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಅಂತ ನೋಡೋದಾದರೆ, ಓಕೆ, ಫಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಲೈಫ್ ಸ್ಟೈಲ್ಗೆ ಯಾವ್ದು ಸರಿ ಹೊಂದುತ್ತೋ, ನಿಮ್ಮ ಪ್ರಿಫರೆನ್ಸ್ಗೆ ಯಾವ್ದು ಸರಿ ಹೊಂದುತ್ತೋ ಆ ವಿಂಡೋನ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನಿಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಬೇಕು. ನಿಮ್ಮ ಬಾಡಿಗೆ ಆಲ್ವೇಸ್ ನೀವು ಯಾವುದು ಹೊಂದುತ್ತೋ ಅದನ್ನು ಮಾತ್ರ ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆ. ಓಕೆ, ನೆಕ್ಸ್ಟ್ ಏನಂತ ಅಂದರೆ, ಆಲ್ವೇಸ್ ಕಡಿಮೆ ಫಾಸ್ಟಿಂಗ್ ವಿಂಡೋ ಪೀರಿಯಡಿಂದ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗೇನೆ ತುಂಬ ಜಾಸ್ತಿಯಿಂದ ಸ್ಟಾರ್ಟ್ ಮಾಡಿಬಿಡಿ. ಓಕೆ, ರಿಸರ್ಚ್ ಪ್ರಕಾರ 16-8 ವಿಂಡೋ ತುಂಬ ಗುಡ್ ರಿಸಲ್ಟ್ಸ್ನ ನೀಡಿದೆ. ಅಂದರೆ ಫ್ಯಾಟ್ ಲಾಸ್ ಆಗೋದಕ್ಕೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಗುಡ್ ರಿಸಲ್ಟ್ಸ್ ಕೂಡ ಬಂದಿದೆ. ಹಾಗಂತ ನೀವು ಡೈರೆಕ್ಟಾಗಿ 16-8 ವಿಂಡೋಗೆ ಹೋಗಬೇಡಿ.
ಓಕೆ, ಯಾಕಂದರೆ ತುಂಬ ಜಾಸ್ತಿ ಫಾಸ್ಟಿಂಗ್ ವಿಂಡೋ ಪೀರಿಯಡ್ ಇರೋದ್ರಿಂದ 16 ಅವರ್ಸ್ ಫಾಸ್ಟಿಂಗ್ ಇರೋದ್ರಿಂದ ಅದು ನಿಮಗೆ ರೂಢಿ ಇರೋದಿಲ್ಲ. ಸೊ ನೀವು ಸ್ಟಾರ್ಟಿಂಗ್ಗೆ 16-8 ಮಾಡೋದಕ್ಕೆ ಹೋದರೆ ಅದು ನಿಮಗೆ ಮೇ ಬಿ ಪ್ರಾಬ್ಲಮ್ ಆಗ್ಬೋದು. ಸೊ ಆದ್ದರಿಂದ ಕಡಿಮೆಯಿಂದ ಸ್ಟಾರ್ಟ್ ಮಾಡಿ. ಓಕೆ, ಸೊ ಆದಷ್ಟು ಲೈಕ್ 12 ತೊಗೊಬೋದು. ನೀವು 12 ಅವರ್ಸ್ ಫಾಸ್ಟಿಂಗ್ ಮಾಡಿ 12 ಅವರ್ಸ್ ಈಟಿಂಗ್ ವಿಂಡೋ ಇಟ್ಕೊಳ್ಬೋದು. ಸೊ ಇದು ನಿಮಗೆ ಈಸಿ ಆಗುತ್ತೆ ಅಲ್ವಾ. ಸೊ ಆದಷ್ಟು ನೀವು ಕಡಿಮೆ ವಿಂಡೋ ಪೀರಿಯಡಿಂದ ಸ್ಟಾರ್ಟ್ ಮಾಡಿ. ಸೊ ಗ್ರ್ಯಾಜುವಲಿ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ನಿಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡ್ತಿದೆ ನಿಮ್ಮ ಫಾಸ್ಟಿಂಗ್ ವಿಂಡೋ ಪೀರಿಯಡ್ಗೆ, ನಿಮ್ಮ ಈಟಿಂಗ್ ವಿಂಡೋ ಪೀರಿಯಡ್ಗೆ ಅಂತ ನೋಡಿಕೊಂಡು ನೀವು ನಿಧಾನಕ್ಕೆ ಇನ್ಕ್ರೀಸ್ ಮಾಡಿ. ಓಕೆ, ಸೊ ಯಾವುದೇ ಥರದಂತಹ ಅರ್ಜೆನ್ಸಿ ಇರೋದಿಲ್ಲ. ಸೊ ಅದರಿಂದ ನಿಮಗೆ ಕಾಂಪ್ಲಿಕೇಶನ್ ಆಗಬಾರ್ದು. ಓಕೆ, ಸೊ ಆ ಒಂದು ಕಾರಣದಿಂದ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಆಲ್ವೇಸ್ ಸ್ಟೇ ಹೈಡ್ರೇಟೆಡ್, ಅಂದರೆ ನೀರನ್ನ ಚೆನ್ನಾಗಿ ಕುಡೀರಿ. ನಿಮ್ಮದು ಇವನ್ ಫಾಸ್ಟಿಂಗ್ ವಿಂಡೋ ಪೀರಿಯಡಲ್ಲಿ ನೀವು ನೀರು ಕುಡಿಬೋದು. ಓಕೆ, ಸೊ ಬೇರೆ ಥರದ ಪಾನೀಯಗಳನ್ನ ತೊಗೊಳಂಗಿಲ್ಲ. ಅಗೇನ್ ಟೀ, ಕಾಫಿ, ಜ್ಯೂಸಸ್, ಮಜ್ಜಿಗೆ ಈ ಥರದವೆಲ್ಲ ತೊಗೊಳಂಗಿಲ್ಲ. ಬಟ್ ನೀರನ್ನು ತೊಗೊಳ್ಬೋದು. ಇವಾಗ ನೀವು 16 ಅವರ್ಸ್ ಫಾಸ್ಟ್ ಮಾಡ್ತಿದ್ದೀರಾ, 12 ಅವರ್ಸ್ ಫಾಸ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ, ಅಲ್ಲೇನು ತೊಗೊಳ್ತಿಲ್ಲ ಅಂದಾಗ ನೀರನ್ನ ತೊಗೊಳ್ಳಿ, ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ತುಂಬ ಸಹಾಯ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ, ಓಕೆ, ಸೊ ನೀವು ವೆಲ್ ಬ್ಯಾಲೆನ್ಸ್ಡ್ ಡಯಟ್ ತೊಗೊಳ್ಬೇಕಾಗುತ್ತೆ ನಿಮ್ಮದು ಫಾಸ್ಟಿಂಗ್ ಮುಗಿದಾಗ. ಓಕೆ, ಸೊ ನೀವು ಫಾಸ್ಟ್ನ ಬ್ರೇಕ್ ಮಾಡ್ತೀರಾ ಅಲ್ವಾ, ಆಗ ನೀವು ವೆಲ್ ಬ್ಯಾಲೆನ್ಸ್ಡ್ ಡಯಟ್ನ ತೊಗೊಳ್ಬೇಕಾಗತ್ತೆ. ಓಕೆ, ಸೊ ನ್ಯೂಟ್ರಿಯನ್ ಡೆನ್ಸ್ ಫುಡ್ನ ನೀವು ಸೇವನೆ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೀವು ಬ್ಯಾಲೆನ್ಸ್ ಡಯಟ್ನ ತೊಗೊಂಡಿಲ್ಲ, ತುಂಬ ಹೊತ್ತು ಫಾಸ್ಟ್ ಇದ್ದು ತುಂಬ ಬ್ಯಾಲೆನ್ಸ್ ಡಯಟ್ ತೊಗೊಂಡಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ಈ ನ್ಯೂಟ್ರಿಯನ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಬೇರೆ ಥರದ ಕಾಂಪ್ಲಿಕೇಶನ್ಸ್ಗಳಾಗುತ್ತೆ. ಸೊ ಆದ್ದರಿಂದ ನೀವು ಫಾಸ್ಟ್ನ ಬ್ರೇಕ್ ಮಾಡ್ತಿದ್ದೀರಾ ಅಂತ ಅಂದಾಗ ಆ ಸಮಯದಲ್ಲಿ ವೆಲ್ ಬ್ಯಾಲೆನ್ಸ್ ಫುಡ್ನ ತೊಗೊಳ್ಳಿ. ಅಂದರೆ ನಿಮ್ಮ ನೀವು ತಗೊಳ್ಳೋವಂಥ ಆಹಾರದಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರಬೇಕು, ಗುಡ್ ಪ್ರೋಟೀನ್ ಇರಬೇಕು, ಗುಡ್ ಫ್ಯಾಟ್ ಇರಬೇಕು, ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ ಮತ್ತು ಸೊಪ್ಪುಗಳಿರಬೇಕು. ಸೊ ಆಗ ಅದು ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ. ಓಕೆ, ಸೊ ಈ ರೀತಿ ಆಲ್ವೇಸ್ ನಿಮ್ಮ ಪ್ಲೇಟ್ ಬ್ಯಾಲೆನ್ಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಇದು ನಿಮ್ಮ ಬಾಡಿನ ನರಿಶ್ ಕೂಡ ಮಾಡುತ್ತೆ. ಸೊ ಆದ್ದರಿಂದ ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ, ಓಕೆ, ಸೊ ಆಲ್ವೇಸ್ ಲಿಸನ್ ಟು ಯುವರ್ ಬಾಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವುದೇ ಥರದ ಡಯಟ್ ಮಾಡಿ, ಓಕೆ, ಯಾವುದೇ ವಿಂಡೋ ಚೂಸ್ ಮಾಡಿ, ಆಲ್ವೇಸ್ ಲಿಸನ್ ಟು ಯುವರ್ ಬಾಡಿ. ನಿಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡ್ತಿದೆ, ಹೇಗೆ ಸ್ಪಂದಿಸ್ತಿದೆ ನೀವು ಡಯಟ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಆಲ್ವೇಸ್ ನೀವು ಗಮನ ಕೊಡಬೇಕಾಗತ್ತೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಸರ್ಟೈನ್ ಆಗ್ತಾನೆ ಇಲ್ಲ ಮಾಡೋದಕ್ಕೆ ಅಂದರೆ ನೀವು ಚೇಂಜ್ ಮಾಡ್ಕೊಬೋದು ಡಯಟ್ ಪಾರ್ಟನ್ನು, ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಏನಿಲ್ಲ. ಓಕೆ, ಸೊ ಈ ರೀತಿ ನೀವು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಮಾಡ್ಬೋದು. ಓಕೆ, ಸೊ ಫೈನಲಿ ಹೇಳೋದಾದರೆ, ಸೊ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್ ಮತ್ತು ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಇವನ್ ರಿಸರ್ಚ್ಗಳ ಪ್ರಕಾರ, ಸ್ಟಡೀಸ್ ಪ್ರಕಾರ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬ ಗುಡ್ ರಿಸಲ್ಟನ್ನು ಕೂಡ ನೀಡಿದೆ. ಓಕೆ, ಸೊ ವೆಯ್ಟ್ ಲಾಸ್ ಆಗೋದಿರ್ಬೋದು, ತುಂಬ ಹೆಲ್ತ್ ಬೆನಿಫಿಟ್ಸ್. ಓಕೆ, ಸೊ ಆದ್ದರಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಸರಿಯಾದ ಗೈಡೆನ್ಸಿಂದ ಮಾಡಿ. ಸೊ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಮಾಡೋದಕ್ಕಿಂತ ಮುಂಚೆ ಹೆಲ್ತ್ ಪ್ರೊಫೆಷನಲ್ಸಿಂದ ಗೈಡೆನ್ಸ್ ತಗೊಳ್ಳಿ. ಓಕೆ, ಸೊ ಕ್ವಾಲಿಫೈಡ್ ಡಯಟಿಷಿಯನ್, ನ್ಯೂಟ್ರಿಷನಿಸ್ಟಿಂದ ಸಲಹೆಗಳನ್ನ ತಗೊಳ್ಳಿ. ಸೊ ಆ ನಂತರ ನೀವು ಡಯಟನ್ನು ಸ್ಟಾರ್ಟ್ ಮಾಡಿ. ಸೊ ಇದು ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ನೀವು ಸರಿಯಾದ ಕ್ರಮದಲ್ಲಿ ಫಾಲೋ ಮಾಡಿದ್ರೆ, ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದ್ರೆ, ಸೊ ಡೆಫಿನೆಟ್ಲಿ ನೀವು ಗುಡ್ ಬೆನಿಫಿಟ್ಸ್ನ ತೊಗೊಳ್ಬೋದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಮಾಡೋದ್ರಿಂದ. ಸೊ ನೀವು ಯಾವುದೋ ಥರ ಮಾಡೋದ್ರಿಂದ, ಯಾರೋ ಇನ್ನೊಬ್ಬರು ಮಾಡ್ತಾ ಇದ್ದಾರೆ ನಾನು ಮಾಡೋಣ ಅದೇ ರೀತಿ ಮಾಡೋಣ ಅಂದರೆ ಅದು ಸರಿ ಹೋಗೋದಿಲ್ಲ. ಸೊ ನೀವು ನಿಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಅದು ಹೇಗೆ ಸ್ಪಂದಿಸ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಇವನ್ ರಿಸರ್ಚ್ಗಳು ಹೇಳಿದ್ರು ಕೂಡ, ಈ ರಿಸರ್ಚ್ಗಳು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸಪೋರ್ಟ್ ಮಾಡಿದ್ರು ಕೂಡ, ಸೊ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಮತ್ತು ಔಟ್ಕಮ್ ಡಿಫ್ರೆಂಟ್ ಇರುತ್ತೆ. ಓಕೆ, ಸೊ ನಮಗೂ ಅದೇ ಥರ ಔಟ್ಪುಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ನಿಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅದ್ರ ಬಗ್ಗೆ ನೀವು ಆವಾಗಲೂ ಗಮನ ಕೊಡಬೇಕಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಕ್ರೂಷಿಯಲ್ ಟು ಲಿಸನ್ ಟು ಯುವರ್ ಬಾಡಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಲ್ವೇಸ್ ನೀವು ನಿಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಸೊ ನೀವು ಇವಾಗ ಯಾವುದೋ ಒಂದು ವಿಂಡೋ ಪೀರಿಯಡ್ ತೊಗೊಂಡಿದ್ದೀರಾ, 16-8 ಮಾಡ್ತಾ ಇದ್ದೀರಾ, ಇಲ್ಲಾಂದರೆ 12 ಮಾಡ್ತಾ ಇದ್ದೀರಾ, ಅದು ಹೇಗೆ ನಿಮ್ಮ ಬಾಡಿಗೆ ರೆಸ್ಪಾಂಡ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನೀವು ಯಾವಾಗಲೂ ಗಮನ ಕೊಡಬೇಕಾಗುತ್ತೆ. ಓಕೆ, ಸೊ ಆದ್ದರಿಂದ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿ, ಸರಿಯಾದ ಗೈಡ್ಲೈನ್ಸ್ನ ಫಾಲೋ ಮಾಡಿ, ಸರಿಯಾದ ಪ್ರೋಟೋಕಾಲ್ಸ್ನ ಫಾಲೋ ಮಾಡಿ. ಓಕೆ, ಹೆಲ್ತ್ ಪ್ರೊಫೆಷನಲ್ಸಿಂದ ನೀವು ಒಳ್ಳೆಯ ಮಾಹಿತಿಯನ್ನು ಪಡೆದುಕೊಂಡ ನಂತರ ನೀವು ಈ ಡಯಟ್ಗಳನ್ನ ಸ್ಟಾರ್ಟ್ ಮಾಡಿ. ಓಕೆ, ಸೊ ಆದ್ದರಿಂದ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಓಕೆ, ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದರ ಒಳ್ಳೆಯ ಪರಿಣಾಮಗಳು ಮತ್ತು ಅಡ್ಡ ಪರಿಣಾಮಗಳ ಬಗ್ಗೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತಂದರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಸೊ ಇದು ನಿಮಗೆ ತುಂಬ ಸಹಕಾರಿಯಾಗುತ್ತೆ. ಸೊ ಆ ಒಂದು ಕಾರಣದಿಂದ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.